ಕೇಳ್ಬೇಕು. ಏನದು? ಅದೇನೋ ಕೇಳಕ್ಕೆ ನೀ ಇಂಥ ಪರಿ ಕರೆದಿನಲ್ಲ ಅತ್ತಿ. ಇವತ್ತು ನಾನು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಟ್ರೆ ಇವತ್ತು ಇಡೀ ಮನೆ ಕೆಲಸ ನಾನೇ ಮಾಡ್ತೀನಿ. ಹೌದಾ? ಸರಿ, ಹಂಗಾರೆ ಏನು ಹೇಳೋದು ಅತ್ತಿ? ನಿಮ್ಮ ಅತ್ತಿ ನಿಮ್ಮನ್ನ ಈ ಮನೆಗೆ ಹೊಸದಾಗಿ ಬಂದಾಗ ಹೆಂಗೆ ನೋಡ್ಕೊಂತಿದ್ರಿ? ಇವಾಗ ಸುಮ್ಮನೆ ಯಾಕೆ ಅನ್ಬೇಕವ, ಸಿಕ್ಕ್ರ ಅಂತ ಅತ್ತಿ ಸಿಗ್ಬೇಕು ನೋಡಿ, ಯಾವ ಸಸಿಗೆ ಆತ. ಯಾಕಂದ್ರೆ ನಮ್ಮ ಅತ್ತಿ ಮನೆಗೆ ಬರ್ಬೇಕಾದ್ರೆ ಭಾಳ ಪುಣ್ಯ ಮಾಡಿದ್ವಿ. ಯಾಕಂದ್ರೆ ನಮ್ಮ ಅತ್ತಿ ಏನೂ ನಮಗೆ ಕೆಲಸನ ಹಚ್ತಿದ್ದಿಲ್ಲ. ಹೆಂಗಂದ್ರೆ ನಮ್ಮನ್ನ ಒಳ್ಳೆ ಸ್ವಸ್ತ್ರ ಥರ ನೋಡ್ತಿದ್ದಿಲ್ಲ, ಮಕ್ಕಳ ಥರ ನೋಡ್ತಿದ್ರು. ಅಂಥ ಅತ್ತಿ ನನಗೆ ಮುಂದೂ ಸಿಗೋದೇ ಇಲ್ಲ, ಹಿಂದಂತ ಅತ್ತಿನ ಯಾರೂ ಕಂಡು ಇರೋದಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತಿದ್ರು ನನ್ನ ಅತ್ತಿನ. ನಾನು ಯಾವಾಗಲೂ ಕುಂತ್ರು ನಿಂತ್ರೆ ಯಾಕೆ ನೆನೆಸ್ತೀನಿ, ಇದಕ್ಕೆ ನೆನೆಸ್ತೀನಿ ನೋಡು. ಅಂಥ ಅತ್ತಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಅಲ್ಲ ಅತ್ತಿ, ಹಂಗಾರೆ ನಾ ಪುಣ್ಯ ಮಾಡೋಂಥ ಅತ್ತಿ ಯಾಕೆ ಸಿಗಲ್ರಿ ನನಗೆ? ಇಲ್ಲೊಂದು ಸ್ವಲ್ಪ ಇತ್ತ ನಿಂದ್ರಲ್ಲಿ.